ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮಹಾದೇವಂಗೆ ಕಾವ್ಯಂಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಶ್ರೀನಿವಾಸ್ ಬಂದು ಹೇಳಿದಾಗ ತುಂಬ ಖುಷಿ ಪಡ್ತಿರ್ತಾನೆ. ಕಾಡ್ರಾಕ್ಷಸಿ ತುಂಬ ಸಾರಿ ಕಣೆ, ಇಷ್ಟು ದಿವಸಕ್ಕೋಸ್ಕರ ಎಷ್ಟು ದಿವಸದಿಂದ ಕಷ್ಟಪಡ್ತಿದ್ವಿ. ಆಯಿತು, ನಾನು ನಿಂಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ತೊಗೊಂಡ ತಕ್ಷಣ ರಾಮ್ ಕಾಲ್ ಮಾಡ್ತಾನೆ. ಅಣ್ಣ ಯಾಕೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾರೆ. ಯಾಕೋ ಇಷ್ಟೊಂದು ಗಾಬರಿ ಆಗಿದೆಯಾ, ಏನಾಯಿತು ಅಂತ ಹೇಳ್ತಾರೆ. ಅದು ಅಣ್ಣ ನಿಂಗೊಂದು ಸೀರಿಯಸ್ ವಿಷಯ, ನಿನ್ನ ವಯಸ್ಸಲ್ಲೇ ಗೊತ್ತಾಗ್ತಿದೆ ರಾಮ್, ಏನಾಯಿತು ಅಂತ ಹೇಳು. ದೊಡ್ಡಮ್ಮ ವಿಷಯ ತೊಗೊಬಿಟ್ಟಿದ್ದಾರೆ. ಏನು ಅಮ್ಮ ವಿಷಯ ತೊಗೊಂಡಿದ್ದಾರೆ, ಯಾಕೋ ಏನಾಯಿತು ಅಂತ ಹೇಳ್ತಾರೆ. ಗೊತ್ತಿಲ್ಲ ಕಣೋ, ಇವಾಗ ಐಸಿಯುನಿದ್ದಾರೆ, ಬಾಡಿಯಲ್ಲಿರುವಂತಹ ಪಾಯ್ಸನ್ ಎಲ್ಲ ತೆಗ್ದಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಣೋ ಅಂತ ಹೇಳ್ತಾರೆ. ನಿಜವಾಗ್ಲೂ ಹುಷಾರಾಗಿದ್ದಾರೆ ಅಂತ ಹೇಳ್ತಾರೆ. ಹೌದು ಕಣೋ, ದೊಡ್ಡಮ್ಮ ಈಗ ಹುಷಾರಾಗಿದ್ದಾರೆ, ನೀನು ಸ್ವಲ್ಪ ಗಾಬರಿ ಆಗಬೇಡ, ಎಲ್ಲಿದ್ರು ಕೂಡ ಬೇಗ ಬಾರೋ ಅಂತ ಹೇಳ್ತಾನೆ. ಆಯಿತು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಿರ್ಬೇಕಾದ್ರೆ ಮಹಾದೇವಂಗೆ ಕಲ್ಯಾಣಿ ಬೈದಿರೋ ಮಾತೆಲ್ಲ ನೆನ್ಪರ್ತಿರುತ್ತೆ. ಕಾವ್ಯ ಇಲ್ದಲೆ ನೀನು ಮನೆಗೆ ಬರಕೂಡ್ದು, ನೀನೆಂಥ ದೊಡ್ಡ ಮನುಷ್ಯ ಅಂತ ನಿನಗೆ ಅನ್ಕೊಂಬಿಟ್ಟಿದ್ಯಾ. ಕಾವ್ಯನ ಅಷ್ಟು ಹೀಯಾಳಿಸಿ ಬೈದು ಮನೆಗೆ ಕರ್ಕೊಂಬಂದಲ್ಲ, ಅವಳ ಕಾಲು ಹಿಡಿದು ಬೇಡ್ಕೊಂಡಾದರೂ ಕರ್ಕೊಂಬರ್ತೀನಿ ಅಂತ ಮಹಾದೇವ್ ಹೇಳಿದಾಗ, ಏನು ನೀನು ಅವಳ ಕಾಲು ಹಿಡಿದು ಬೇಡ್ಕೊಂಡು ಕರ್ಕೊಂಬರ್ತೀಯಾ, ಅದು ನಿನ್ನ ಕೈಲಿ ಆಗಲ್ಲ ಆಯಿತಾ. ನೀವಿಬ್ಬರು ಕೂಡ ನನ್ನ ಎದುರುಗಡೆ ಬಂದು ನಿಂತರೆ ಮಾತ್ರ ಮನೆಯೊಳಗೆ ಬರಬೇಕು ಅಂತ ಹೇಳ್ತಾರೆ. ಆಗ ಮಹಾದೇವ, ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ತಂದಿಟ್ಟಪ್ಪ, ನಾನು ಈಗೇನು ಮಾಡಲಿ, ಕಾವ್ಯನ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ಪೊಲೀಸ್ದವ್ರು ಬರ್ತಾರೆ. ಆಗ ರಿಪೋರ್ಟ್ ಬಂತ ಅಂತ ಕೇಳ್ತಾರೆ. ಅದೇ ಟೈಮ್ಗೆ ನರ್ಸ್ ಕೂಡ ರಿಪೋರ್ಟ್ನ ತೊಗೊಬಂದು ಕೊಡ್ತಾರೆ. ಆಗ ಪೊಲೀಸ್ನವ್ರು ಇಸ್ಕೊಂಡು ಕೊಡಿ, ಅದನ್ನು ನಾವು ನೋಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಪ್ರೇಮ ಅಂದರೆ ಯಾರು ಅಂತ ಕೇಳ್ತಾರೆ. ನಾನೇ ಅಂತ ಕೇಳಿದಾಗ, ಹೌದಾ, ಹಾಗಿದ್ರೆ ಈ ಟಿಫನ್ ಬಾಕ್ಸ್ ಕೊಡ್ರಿ ಅಂತ ಹೇಳ್ತಾರೆ. ಈ ಟಿಫನ್ ಬಾಕ್ಸ್ ಯಾವುದು ಅಂತ ಹೇಳ್ತಾರೆ. ಹೌದು, ಇದು ನಮ್ಮನೇದೇ ಮೇಡಮ್ ಅಂತ ಕೇಳ್ತಾರೆ. ಇದ್ರಲ್ಲಿ ಏನು ಕೊಟ್ಟಿದ್ರಿ? ನಾನು ಪಾಯಸ ಕೊಟ್ಟು ಕಳಿಸಿದೆ ಮೇಡಮ್. ಹೌದಾ ರೀ, ಬನ್ನಿರಿ ಮೊದಲು ಪ್ರೇಮನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಏನು ಅರೆಸ್ಟಾ? ನಾನೇನು ಮಾಡಿದ್ದೀನಿ ಮೇಡಮ್ ಅಂತ ಹೇಳ್ತಾರೆ. ಕಲ್ಯಾಣಿ ಬಾಡಿಯಲ್ಲಿದ್ದಂತಹ ವಿಷ ಹಾಗೆ ಪ್ರೇಮ ಹಾಕಿರುವಂತಹ ವಿಷ ಎರಡೂ ಕೂಡ ಲ್ಯಾಬಿಗೆ ಕಳಿಸಿದ್ದೆವು. ಸೊ ಹಾಗಾಗಿ ಎರಡು ಕೂಡ ಒಂದೇ ರೀತಿ ಮ್ಯಾಚ್ ಆಗ್ತಿದೆ. ಇದರಲ್ಲೇ ಗೊತ್ತಾಗ್ತಿದೆ ಪ್ರೇಮನೇ ಇದಕ್ಕೆ ವಿಷ ಹಾಕಿದ್ದಾಳೆ ಅಂತ ಹೇಳ್ತಾರೆ. ಇಲ್ಲ ನಾನು ವಿಷ ಹಾಕಿಲ್ಲ ಅಂತ ಪ್ರೇಮ ಬಡಬಡಿಸ್ತಿರ್ತಾಳೆ. ಆಗ ಶ್ರೀಧರ್, ಹೌದು ನಮ್ಮ ಸೊಸೆ ಆ ಥರದಳಲ್ಲ ಅಂತ ಹೇಳ್ತಾರೆ. ಆಗ ರಾಮ್, ಮೇಡಮ್ ಅದು ಹೇಗೆ ಹೇಳ್ತಿದ್ದೀರಾ ನೀವು ಅಷ್ಟು ಕಡಾಖಂಡಿತವಾಗಿ? ರಾಮ್, ನಿಮಗೂ ಕೂಡ ಪ್ರೊಸೀಜರ್ ಏನು ಅಂತ ಗೊತ್ತು, ಹಾಗಾಗಿ ಹಾಸ್ಪಿಟಲಿಂದ ನಮಗೆ ಕಾಲ್ ಬಂದಿತ್ತು, ಹಾಗಾಗಿ ನಾನು ಅರೆಸ್ಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಮೇಡಮ್, ನಾವು ಯಾರು ಕೂಡ ಕಂಪ್ಲೇಂಟ್ ಕೊಟ್ಟೇ ಇಲ್ವಲ್ಲ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಡ್ತಿದ್ರು ಕೂಡ ನಾವಿಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇರ್ತದೆ, ಕೊಲೆ ಪ್ರಯತ್ನ ನಡೆದಿದೆ, ಅದಕ್ಕೋಸ್ಕರ ನಾವು ಅರೆಸ್ಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಶ್ರೀಧರ್ ಎಲ್ಲರೂ ಕೂಡ ಇಲ್ಲ, ನಮ್ಮ ಸೊಸೆ ಆ ಥರ ಮಾಡಿಲ್ಲ ಅಂತ ಹೇಳ್ತಾರೆ. ರಾಮ್ ಕೂಡ, ಇಲ್ಲ ಮೇಡಮ್, ಆ ಥರ ಮಾಡಿಲ್ಲ, ಪ್ರೇಮ ಅವರ ಅತ್ತೆಗೇನೆ ಯಾರಾದರೂ ವಿಷಯ ಹಾಕ್ತಾರಾ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಬಂದು, ಎಂಥ ಪಾಪಿನೇ ನೀನು ಅಂತ ಹೇಳ್ಬಿಟ್ಟು ಜೋರಾಗಿ ಬೈತಿರ್ತಾಳೆ. ರಾಮ್, ಇಲ್ಲ ನಾನು ನಂಬಲ್ಲ, ನನ್ನ ಹೆಂಡತಿ ವಿಷಯ ಆಗಿಲ್ಲ, ಯಾಕೆಂದರೆ ಇಬ್ಬರು ಕೂಡ ನಾವು ಅಲ್ಲೇ ಇದ್ದು ಈ ಪಾಯಸನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದೇಗೆ ನೀವು ನನ್ನ ಹೆಂಡ್ತಿನ ಅರೆಸ್ಟ್ ಮಾಡಿಬಿಡ್ತೀರಾ ಅಂತ ಹೇಳ್ತಾರೆ. ಅಲ್ಲ ಸರ್, ಯಾರು ಕಂಪ್ಲೇಂಟ್ ಕೊಡ್ತಿದ್ರು ಕೂಡ ನಮಗೆ ಹಾಸ್ಪಿಟಲಿಂದ ಕಾಲ್ ಬಂದಿದೆ ಅಂತ ಹೇಳ್ತಾರೆ. ಆಗ ಫುಲ್ ನಗ್ತಾ ಇರ್ತಾಳೆ ಒಳಗೊಳಗೆ ಧಾಮಿನಿ. ಆಗ ಪ್ರೇಮ, ನಿಜವಾಗ್ಲೂ ಇಲ್ಲ, ನಾನು ನನ್ನತ್ತಿಗೆ ನನ್ನ ದೇವರಿಗೆ ನಾನು ವಿಷ ಹಾಕ್ತೀನ, ನಿಜವಾಗ್ಲೂ ಇಲ್ಲ ಅಂತ ಎಲ್ಲ ಕೂಡ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಕಾವ್ಯ ಹತ್ಕೊಂಡು ಹಾಗೆ ಕೂತ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಆಗ ಅವಳ ಫ್ರೆಂಡು ಸೌಜನ್ಯ, ಕಾವ್ಯ ಬಾ ಹೋಗೋಣ, ನಾನು ರೆಡಿ ಆಗಿದ್ದೀನಿ, ಇವತ್ತು ನಿನ್ನ ಕನಸು ಈಡೇರಿಸೋ ದಿನ, ನೀನು ಅವಾರ್ಡ್ ತೊಗೊಳ್ಳೋ ದಿನ ಅಂತ ಹೇಳ್ತಾರೆ. ಇಲ್ಲ ನಾನು ಬರಲ್ಲ ಕಣೆ ಸೌಜನ್ಯ ಅಂತ ಹೇಳ್ತಾರೆ. ಯಾಕೆ, ಇದು ನಿನಗೋಸ್ಕರ, ನನ್ನ ಮಹಾದೇವ ಇಲ್ದಲೆ ನಾನು ಹೇಗೆ ಬರಲಿ, ನಾನು ನನ್ನ ಗಂಡನ ಎಂಥ ಕೆಟ್ಟ ಗಂಡ ಕೊಟ್ಬಿಟ್ಟೆ ಅಂತ ದೇವ್ರ ಹತ್ರ ಬೈಕೋತಾ ಇದ್ದೆ, ಆದರೆ ಅವನಂಥ ಅಪರಂಜಿ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಅದೃಷ್ಟ ಕಣೆ. ಅವನಿಗೆ ಹೇಗೆಲ್ಲ ಬೈದಿದ್ದೀನಿ, ಅವನ ಮುಖ ತೋರಿಸ್ಬೇಡ, ನನ್ನ ಎದುರುಗಡೆ ಬರಬೇಡ ಅಂತ ಅಷ್ಟೆಲ್ಲ ಅವಮಾನ ಮಾಡಿ ನಾನು ಹೇಗೆ ಅದನ್ನು ತೊಗೊಳಕ್ಕೆ ಹೋಗಿ, ಅವನು ಇಲ್ಲದೇ ಇದ್ದಿದ್ರೆ ನಾನು ಅವಾರ್ಡ್ನ ತೊಗೊಳಕ್ಕಾಗ್ತಿತ್ತಾ ಹೇಳು? ಅವ್ನು ಬಂದ್ರೇ ನಾನು ಅವಾರ್ಡ್ನ ತೊಗೊಳಕ್ಕೆ ಹೋಗೋದು, ಇಲ್ಲ ಅಂತಂದರೆ ನನಗೆ ಯಾವುದೇ ಕಾರಣಕ್ಕೂ ಯಾವುದೂ ಬೇಡ ಕಣೆ. ಅವ್ನು ಕೊಟ್ಟಂತಹ ಭಿಕ್ಷೆಯಲ್ಲಿ ನಾನು ಮರೆತುಬಿಟ್ರೆ ಏನು ಚೆನ್ನಾಗಿರುತ್ತೆ ಹೇಳು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹಾದೇವ ಬಂದು ಅವಳು ಹೇಳೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ನಿಜವಾಗ್ಲೂ ನನ್ನ ಕಾವ್ಯ ಎಷ್ಟು ಬದಲಾಗಿದ್ದಾಳೆ ಅಂತ ಅವನು ಒಳಗೆ ಅಳ್ತಾ ಇರ್ತಾನೆ. ಆಗ ಇನ್ನೊಂದು ಕಡೆ ಕಾವ್ಯ ತುಂಬ ಬೇಜಾರು ಮಾಡಿಕೊಂಡು ಅವಳು ಕೂಡ ಅಳ್ತಿರ್ತಾಳೆ. ನನ್ನ ಮಹಾದೇವ ಬರಬೇಕು, ನಿಜವಾಗ್ಲೂ ಅವ್ನು ಮಹಾದೇವ ನನ್ನ ಗಂಡ ಅಂತ ಹೇಳ್ಕೊಳ್ಳೋಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ ಕಣೆ. ಅಂಥವನ್ನ ನಾನು ಹೇಗೆ ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ಮಹಾದೇವ ನನ್ನ ಗಂಡ ಅಂತ ಹೇಳಿ ತುಂಬ ಖುಷಿ ಪಡ್ತಿರ್ತಾಳೆ. ಅದನ್ನು ಕೇಳಿಸ್ಕೊಂಡು ಮಹಾದೇವನಿಗೆ ಫುಲ್ ಖುಷಿ ಆಗ್ತಿರುತ್ತೆ. ಅವ್ನು ಕೊಟ್ಟಂತಹ ಭಿಕ್ಷೆ, ಅವನು ಇಲ್ಲದೇ ಇದ್ದರೆ ನಾನು ಇಲ್ಲಿವರೆಗೂ ಸಾಧನೆ ಮಾಡೋಕ್ಕೆ ಆಗ್ತಿರಲ್ಲ. ನಾನು ಓದಬೇಕು ಅಂತ ಹೇಳಿ ಅವನು ಕೆಟ್ಟವನಾಗಿ ಎಲ್ಲರ ದೃಷ್ಟಿಯಲ್ಲಿ ನನ್ನನ್ನು ಮೇಲ್ಗಡೆ ತಂದ. ಒಂದು ಹೆಣ್ಣು ಅಡುಗೆ ಮನೆಗೆ ಸೀಮಿತ ಅನ್ನೋದನ್ನು ಅವನು ತಪ್ಪು ಅಂತ ಹೇಳಿ ನನ್ನನ್ನು ಓದಿಸ್ತಾ ಅಂತ ಹೇಳಿ ತುಂಬ ಮೆಚ್ಚುಗೆ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಹೇಶ್ವರಿ ಪ್ರೇಮಾಗಿ ಬಂದು, ನೀನು ಎಂಥ ಮನೆ ಹಳ್ಳಿನೇ, ಎಷ್ಟು ದಿವಸದಿಂದ ಕಾಯ್ಕೊಂಡು ಕೂತಿದ್ದೆ ನಮ್ಮ ಅಕ್ಕಂಗೆ ವಿಷಯ ಹಾಕಬೇಕು ಅಂತ, ಎಂಥ ಕೆಲಸ ಮಾಡಿದ್ದೀಯ ಪಾಪಿ ಅಂತ ಹೇಳಿ ಬೈತಿರ್ತಾನೆ. ಆಗ ರಾಮ್,
ಮತ್ತು ಶ್ರೀಧರ್ ಇಬ್ಬರು ಕೂಡ ಅಮ್ಮ ಪ್ರೇಮನ ಯಾಕೆ ಬೈತಿದ್ಯಾ, ಪ್ರೇಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತುತ್ತೇನೆ, ನಿಲ್ಸು ಸಾಕು ಅಂತ ಹೇಳ್ತಾರೆ. ಆಗ ಧಾಮಿನಿ ಅಣ್ಣ ಯಾಕೆ ಮಹೇಶ್ವರಿನ ಬೈತಾ ಇದ್ದೀರಾ, ಅವರು ಹೇಳಿದ್ದು ಸರಿಯಾಗೇ ಇದೆ. ಕಲ್ಯಾಣಿ ಅಮ್ಮ ಹೇಳ್ತಾ ಇದ್ರು ಇವಳ ಕೆಲಸ ಆಗೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅಂತ, ಹಂಗಾಗಿ ವಿಷ ಹಾಕೇ ಬಿಟ್ಲಲ್ಲ ಅಂತ ಹೇಳ್ತಾರೆ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಪ್ರೇಮ, ಇಷ್ಟೊಂದು ಸಾಯಿಸೋ ಮಟ್ಟಕ್ಕೆ ಇಳಿತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹುಸಿ ನಗಾಡ್ತಿರ್ತಾಳೆ ಬೇಕು ಬೇಕು ಅಂತ. ಆಗ ಪ್ರೇಮಗೆ ಹೇಳಂಗೂ ಇಲ್ಲ, ಈ ಕಡೆ ಬಿಡಂಗೂ ಇಲ್ಲ. ಹಾಗಾಗಿ ಪೊಲೀಸ್ನವರು ನೋಡಿ ಪ್ರೇಮ, ಈಗ ಅವರೇ ಬಂದು ಹೇಳೋವರೆಗೂ ಕೂಡ ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ, ನಿಮ್ಮನ್ನ ಅರೆಸ್ಟ್ ಮಾಡಲೇಬೇಕು. ಯಾಕೆ ಅಂದರೆ ಪಾಯಸದಲ್ಲಿದ್ದು ಹಾಗೆ ಅವ್ರ ಹೊಟ್ಟೆ ಒಳಗಡೆ ಇರೋ ಎರಡು ವಿಷಯನೂ ಕೂಡ ಒಂದೇ ಥರ ಇದೆ, ಫಸ್ಟ್ ಹೇಳ್ಕೊಂಡು ನಡೀರಿ ಇವನ್ನ ಅಂತ ಹೇಳ್ತಾರೆ. ಆಗ ಪ್ರೇಮ ಇಲ್ಲ ಮೇಡಮ್ ನಾನೇನೂ ಹಾಕಿಲ್ಲ ಅಂತ ಅಂದಮೇಲೆ ಇನ್ನು ಯಾರಮ್ಮ ಹಾಕಿದ್ರು ಅಂತ ಕೇಳ್ತಾರೆ. ನಾನು ಪಾಯಸ ಮಾಡೇ ಕೊಟ್ಟೆ ಅಂತ ಕೇಳಿದಾಗ ಪಂಚಮಿ ತಗೊಂಬಂದು ಅಂತ ಕೇಳ್ತಾರೆ. ಹೇಳಮ್ಮ ಪಂಚಮಿ ನೀನು ಎಲ್ಲಾದರೂ ಇಟ್ಯಾ ಅಂತ ಕೇಳ್ತಾರೆ. ಇಲ್ಲ ನಾನು ಅಲ್ಲಿಂದ ಸೀದಾ ಮನೆಗೆ ತಂದು ಕೊಟ್ಟೆ ಅಂತ ಹೇಳ್ತಾಳೆ. ಆಗ ಕಿಟ್ಟಿನೂ ಕೂಡ ಹೌದು ಮೇಡಮ್ ನಾನು ಹೆಂಡ್ತಿ ಅದನ್ನೇ ಹೇಳ್ತಿರೋದು, ಅವ್ರ ಮನೆಯಿಂದ ತೊಗೊಬಂದು ಸೀದಾ ಮನೆಗೆ ಕೊಟ್ಟೆ ಅಂತ. ಆಗ ಪ್ರೇಮಗೆ ಸೊಟ್ಪಡಿರುತ್ತೆ. ಹಾಗಾದರೆ ಎಲ್ಲಾದರೂ ಅಕಸ್ಮಾತ್ ಮಧ್ಯದಲ್ಲಿ ಎಲ್ಲಾದರೂ ಇಟ್ಟಿರ್ಬೋದಲ್ಲ ಅಂತ ಹೇಳ್ತಾರೆ. ಎಲ್ಲೂ ಇಟ್ಟಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇದು ಸಾಬೀತಾಗೋವರೆಗೂ ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು, ಈ ಕೇಸು ತುಂಬ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾರೆ. ನಡೀರಿ ಫಸ್ಟು ಅಂತ ಹೇಳ್ತಾರೆ. ಆಗ ಇಲ್ಲ ಯಾವುದೇ ಕೂಡ ಕೇಸ್ ಇಲ್ದಲೆ ಕೂಡ ನಾನು ಹೆಂಡ್ತಿನ ಕಳಿಸಲ್ಲ ಅಂತ ಹೇಳ್ತಾರೆ. ನೋಡಿ ಡಾಕ್ಟರ್ ರಾಮ್ ನಿಮಗೂ ಕೂಡ ಎಲ್ಲ ಪ್ರೊಸೀಜರ್ ಗೊತ್ತು, ಸೊ ಹಾಗಾಗಿ ನಾವು ನಿಮ್ಮ ಹೆಂಡ್ತಿನ ಅರೆಸ್ಟ್ ಮಾಡಲೇಬೇಕು, ಇಲ್ಲ ಅಂತಂದರೆ ಇದು ನಮ್ಮ ತಪ್ಪಾಗುತ್ತೆ, ನೀವೇನೇ ಇದ್ರೂ ಕೂಡ ಕೋರ್ಟಲ್ಲೇ ಬಂದ್ಬಿಟ್ಟು ಹೇಳಿ ಅಂತ ಹೇಳ್ತಾರೆ. ಆಗ ಪಂಚಮಿನೂ ಇಲ್ಲ ಇದರಲ್ಲಿ ಪಾಯಸದಲ್ಲಿ ವಿಷ ಹಾಕಿಲ್ಲ ಅವರು ಅಂತ ಎಷ್ಟು ಹೇಳಿದ್ರು ಕೂಡ ಬಿಡಲ್ಲ. ಆಗ ದಾಮಿನಿ ಅವ್ರಿಗೆ ಫಸ್ಟೇ ಹೇಳ್ಕೊಟ್ಟಿರ್ತಾಳೆ ಪ್ರೇಮನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಆಗ ಪ್ರೇಮನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿಬಿಡ್ತಾರೆ. ಆಗ ರಾಮ್ ನೀನೇನು ಹೆದರ್ಕೋಬೇಡ ಪ್ರೇಮ, ನಾನು ಬರ್ತೀನಿ ಆದಷ್ಟು ಬೇಗ, ನೀನೇನು ಹೆದರ್ಕೋಬೇಡ ಅಂತ ಹೇಳ್ತಾರೆ. ಆದರೂ ಕೂಡ ಕೊನೆಗೆ ಪ್ರೇಮನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಗ ಧಾಮಿನಿ ಮತ್ತು ಮಹೇಶ್ವರಿಗೆ ಫುಲ್ಲು ಖುಷಿಯಾಗಿರುತ್ತೆ. ಇನ್ನೊಂದು ಕಡೆ ಕಲ್ಯಾಣಿಗೆ ಸ್ವಲ್ಪನೇ ನಿಧಾನವಾಗಿ ಎಚ್ಚರ ಆಗ್ತಾ ಇರುತ್ತೆ. ಆಗ ಬಂದಿಬ್ಬರು ಕೂಡ ನೋಡೋಕ್ಕೆ ಅಂತ ಬರ್ತಾರೆ. ಇನ್ನೊಂದು ಕಡೆ ಎಲ್ಲರೂ ಕೂಡ ಫುಲ್ ಗಾಬರಿ ಇರ್ತಾರೆ, ಇದೇನಪ್ಪ ಇದು ಪ್ರೇಮನ ಹಿಂಗೆ ಅರೆಸ್ಟ್ ಮಾಡಿಬಿಟ್ರಲ್ಲ ಏನು ಕತೆ ಅಂತ. ಆದರೆ ಮಹೇಶ್ವರಿಗೂ ಧಾಮಿನಿಗೂ ಫುಲ್ ಹಾಲು ಕುಡಿದಷ್ಟು ಸಂತೋಷ ಆಗಿರುತ್ತೆ. ಇನ್ನೊಂದು ಕಡೆ ಕಾವ್ಯ ತುಂಬ ಬೇಜಾರು ಮಾಡ್ಕೊತಿರ್ತಾಳೆ. ಇಲ್ಲ ನನ್ನ ಮಹಾದೇವ ನನ್ನ ಗಂಡ ಬರಲೇಬೇಕು, ಅವನಿಲ್ಲದೆ ನಾನು ಯಾವ ಅವಾರ್ಡ್ ಫಂಕ್ಷನ್ಗೂ ಹೋಗಲ್ಲ, ನಾನು ತೊಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಅವನಂತ ಗಂಡ ಪಡೆಯೋದು ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಅವನು ಅಪರೂಪದ ವಜ್ರ ಅಂತಲೇ ಹೇಳ್ಬೋದು, ಗುಣದಲ್ಲಿ ಎಲ್ಲರನ್ನು ಕೂಡ ಮೀರಿಸ್ತಾನೆ, ನಮ್ಮ ಮನೇಲಿ ಎಲ್ಲರೂ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿರೋಂತಹ ಗಂಡ ಅಂತ ಹೇಳಿ ಹಾಡಿ ಹೊಗಳ್ತಾ ಇರ್ತಾನೆ. ಅದೇ ಟೈಮ್ಗೆ ಮಹಾದೇವ ಬರ್ತಾನೆ. ಕಾವ್ಯ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗಿದೆ ಮಹಾದೇವ ನೀನು, ಮಹಾದೇವ ಅಂತ ಹೇಳಿಬಿಟ್ಟು ಹೋಗಿ ಜೋರಾಗಿ ತಪ್ಕೋತಾಳೆ. ಎಷ್ಟು ಸಲ ಕಾಲ್ ಮಾಡೋದು ಮಹಾದೇವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಹಾದೇವ, ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆಲ್ಲ ಹೇಳಬೇಡ ಕಾವ್ಯ ಆಯಿತಾ, ನಾನೇನು ತಪ್ಪು ಮಾಡಿಲ್ಲ ಆಯಿತಾ, ನಿನಗೋಸ್ಕರ ನಾನು ಮಾಡಿರೋದಿಲ್ಲ ಅಂತ ಹೇಳ್ತಾರೆ. ನೀನು ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಕಲ್ಯಾಣಿಗೆ ಸ್ವಲ್ಪನೇ ಪ್ರಜ್ಞೆ ಬರ್ತಿರುತ್ತೆ, ಇಂಜೆಕ್ಷನ್ ಕೂಡ ಹಾಕ್ತಾ ಇರ್ತಾರೆ. ಆಗ ಸಿಸ್ಟರ್ ಬಂದು ನೋಡಿ ಹೋಗ್ತಿರ್ತಾರೆ. ಅದೇ ಟೈಮ್ಗೆ ಪಂಚಮಿ ಎಲ್ಲರೂ ಆಚೆ ನಿಂತಿರ್ಬೇಕಾದ್ರೆ ಕಲ್ಯಾಣಿಗೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಧಾಮಿನಿ ಮತ್ತು ಮಹೇಶ್ವರಿ ಇಬ್ಬರು ಕೂಡ ಬರ್ತಾರೆ. ಆಗ ಧಾಮಿನಿ ಏನೇ ಕಲ್ಯಾಣಿ, ನನ್ನ ಚಕ್ರವ್ಯೂಹದಿಂದ ನೀನು ಬಿಡಿಸ್ಕೊಂಬರ್ತೀಯಾ, ಸಾವನ್ನ ಗೆದ್ದು ಬರ್ತೀಯಾ, ಅದು ಹೇಗೆ ಗೆದ್ದು ಬರ್ತೀಯ ಅಬ್ಬಾ, ನನ್ನ ಒಂದು ಪ್ಲ್ಯಾನ್ ದೊಡ್ಡದೋ ನಿನ್ನ ಒಂದು ಜೀವ ದೊಡ್ಡದೋ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ನೀನು ಇಲ್ಲೇ ಇರು, ಇವಳಿಗೆ ಪ್ರಜ್ಞೆ ಬಂದ ತಕ್ಷಣ ನನಗೆ ಕಾಲ್ ಮಾಡಿ ಇಡು ಅಂತ ಹೇಳ್ತಾರೆ. ನಂಗೊಂದು ಸ್ವಲ್ಪ ಕೆಲಸ ಇದೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಅಯ್ಯೋ ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಭಯನೂ ಇಲ್ಲ ಏನೂ ಇಲ್ಲ, ನಾನು ಈ ಟೈಮಲ್ಲಿ ಯಾರನ್ನು ಕೂಡ ನಂಬಕ್ಕಾಗಲ್ಲ, ನೀನು ಇಲ್ಲೇ ನಿಂತ್ಕೊಂಡು ಅವಳು ಪ್ರಜ್ಞೆ ಬಂದ ತಕ್ಷಣ ನನಗೆ ಕಾಲ್ ಮಾಡಿ ಇಡು ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಅಯ್ಯೋ ದೇವ್ರೇ ನಾನು ಎಂಥ ಕಷ್ಟದಲ್ಲಿ ಸಿಕ್ಕಾಕೊಂಡಪ್ಪ, ಈ ಕಲ್ಯಾಣಿಗೆ ಪ್ರಜ್ಞೆ ಬರದಲ್ಲೇ ಇರಲಿ, ಇಲ್ಲ ಅಂತಂದರೆ ಈ ಆಟದಲ್ಲಿ ನಾನು ಸಿಕ್ಕಾಕೊಂಡು ನಾನು ಜೈಲು ಪಾಲಾಗುತ್ತೆ, ದೇವರೇ ಭಗವಂತ ಕಾಪಾಡು, ಕಲ್ಯಾಣಿಗೆ ಪ್ರಜ್ಞೆ ಬರಬಾರ್ದು ಅಂತ ಅನ್ಕೋತಿರ್ಬೇಕಾರೆ ಕರೆಕ್ಟ್ ಟೈಮ್ಗೆ ಕಲ್ಯಾಣಿಗೆ ಪ್ರಜ್ಞೆ ಬಂದೇ ಬಿಡುತ್ತೆ. ಆಗ ಮಹೇಶ್ವರಿ ಅದು ನೋಡಿ ಫುಲ್ಲು ಭಯ ಪಡ್ತಾಳೆ. ಅಯ್ಯೋ ಪ್ರಜ್ಞೆ ಬಂತು ಅಂತ ಜೋರಾಗಿ ಎದ್ರುಕೊಂಡು ಹೊಟ್ಟೋಗ್ತಾಳೆ. ಇನ್ನೊಂದು ಕಡೆ ಕಲ್ಯಾಣಿಗೆ ನಿಧಾನವಾಗಿ ಪ್ರಜ್ಞೆ ಬರ್ತಿರುತ್ತೆ.